ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತು ಮತ್ತೆ ಅಮ್ಮ ಮನೆಗೆ. ಮೊನ್ನೆ ಕರೆಕ್ಟಾಗಿ ಜಾಸ್ತಿ ದಿವಸ ಇರಲಿಲ್ಲ, ಸ್ವಲ್ಪ ದಿವಸ ಅಷ್ಟೇ ಇದ್ದು ಬಂದೆ. ಯಾಕೆಂದರೆ ಇಲ್ಲಿ ಪಡುಬಿದ್ರಿ ಬ್ರಹ್ಮ ಕಲಶ ನಡೀತಾ ಇತ್ತು. ನೋಡ್ಬೋದು ನೀವು, ಎಲ್ಲ ವ್ಲಾಗ್ಸ್ ನಾನು ಹಾಕಿದ್ದೇನೆ ಬ್ರಹ್ಮ ಕಲಶದ್ದು. ಸೊ ಸಖತ್ ಖುಷಿ ಆಯಿತು ನೋಡಿ. ರಥೋತ್ಸವ ಇತ್ತು, ಅದಕ್ಕೆ ಕೂಡ ಹೋಗ್ಲಿಕ್ಕೆ ಮನಸ್ಸಿತ್ತು. ಬಟ್ ಒಂದು ವಾರ ಇದ್ದು ಬರುವ ಮನೆಯಲ್ಲಿ ಅಂತ ಹೇಳಿ ಮತ್ತೆ ತೀರ್ಥಹಳ್ಳಿಗೆ ಹೊರಟಿದ್ದಾನೆ. ಸೊ ಬನ್ನಿ ಒಂದು ಟ್ರಾವೆಲ್ ವ್ಲಾಗ್ ಹೋಗೋಣ. ನಾನು, ಹಸ್ಬೆಂಡ್ ಮತ್ತು ಆಯುಷ್ 3 ಜನ ಇದ್ದೀವಿ. ಉಡುಪಿಯಿಂದ ಸಹ ಹೋಗ್ಬೋದು ನಮಗೆ, ಬಟ್ ಕಾರ್ಕಳ ರೋಡು ನಮಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಡಿಸ್ಟೆನ್ಸ್ ಅಷ್ಟು ಸಿಗ್ತದೆ. ಇಲ್ಲ ಒಂದು 15 ಮಿನಿಟ್ಸ್ ಅಲ್ಲ ಹಾಗೆ ಒಂದು 15-20 ಮಿನಿಟ್ಸ್ ಕಾರ್ಕಳದಿಂದ ಹೋದರೆ ಸ್ವಲ್ಪ ಬೇಗ. ಮತ್ತು ಕಾರ್ಕಳ ರೋಡಲ್ಲಿ ಅಷ್ಟು ಟ್ರಾಫಿಕ್ ಇರೋದಿಲ್ಲ. ಉಡುಪಿ ಮಣಿಪಾಲ್ ರೋಡಲ್ಲಿ ತುಂಬ ಟ್ರಾಫಿಕ್ ಇರ್ತದೆ. ಹಾಗೆ ನಾವು ಕಾರ್ಕಳ ರೋಡಲ್ಲಿ ಬರ್ತೀವಿ. ಆಲ್ಮೋಸ್ಟ್ ಹೆಚ್ಚಾಗಿ ನಾವು ಕಾರ್ಕಳ ರೋಡಲ್ಲೇ ಹೋಗೋದು ತೀರ್ಥಹಳ್ಳಿಗೆ. ನಾವು ಬರುವಾಗ ಆನ್ ದಿ ವೇ ಕಾರ್ಕಳದಲ್ಲಿ ನೀರುಳ್ಳಿ ಮಾರ್ತಾಯಿದ್ರು. 100 ರೂಪೀಸ್ 5 kg. ನೋಡ್ಲಿಕ್ಕೆ ಅಂದರೆ ಚೆನ್ನಾಗಿತ್ತು ಗಟ್ಟಿ, ಹಾಗಾಗಿ ತಗೊಂಡದನ್ನು. ಈಗ ನಾವು ಸೋಮೇಶ್ವರ ರೀಚ್ ಆದ್ವಿ. ಇಲ್ಲಿ ನೋಡಿ, ಇಲ್ಲಿ ನಿದ್ದೆ ಬಂದಿತ್ತ ನಿಂಗೆ ಚೂರ? ಆಯುಷ್ ಹಂಗೆ ಸುಮ್ಮನೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದ. ಈಗ ಸ್ವಲ್ಪ ಬಾಯಾರಿಕೆ ಥರ ಆಗ್ತಿತ್ತು. ಆ್ಯಕ್ಚುಲಿ ಹಸಿವಾಗ್ತಾ ಇದೆ, ಊಟ ಮಾಡೋದ ಅಥವಾ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹಸ್ಬೆಂಡ್ ಕರಿತಾ ಇದ್ದಾರೆ, ಜ್ಯೂಸಿಗಂತ ಹೋಗಿದ್ದಾರೆ ಅನಿಸುತ್ತೆ. ಹೋಗೋಣ, ಜ್ಯೂಸ್ ಕುಡಿದು ಬರೋಣ. ಊಟ ಅಲ್ಲೇ ಹೋಗಿ ಮಾಡೋಣ ತೀರ್ಥಹಳ್ಳಿಯಲ್ಲಿ. ರಾಗಿ ಜ್ಯೂಸ್ ಕುಡಿದ್ವಿ. ಕೋಲ್ಡ್ ತಂಪಾಯ್ತು, ಒಳ್ಳೆ ಆಯಿತು. ಆಮೇಲೆ ಆಯುಷ್ ನೀರು ದೋಸೆ ತಗೊಂಡೆ. ಚೆನ್ನಾಗಿತ್ತು ಆಯುಷ್ ದೋಸೆ. ಅದನ್ನು ತಗೊಂಡು ಒಂದ್ಕಿಂತ 2 ದೋಸೆ ಅಷ್ಟೇ. ಇನ್ನು ತೀರ್ಥಹಳ್ಳಿಗೆ ಹೋಗಿ ಊಟ ಮಾಡಬೇಕು. ನಾನು ಜ್ಯೂಸ್ ಕುಡಿದು ಒಂಥರ ಖುಷಿ, ತಣ್ಣ ಕೂಲ್ ಚೆನ್ನಾಗಾಯ್ತು. ಈಗ ನಾವು ಘಾಟಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹೇಗಂದರೆ ಒಂದು 2 ಘಾಟಿದ 2 ಸ್ಟೆಪ್ ದಾಟಿ ಆದ ನಂತರ ವೆದರೇ ಚೇಂಜು ಗೊತ್ತಾ. ಸೊ ಊರಿಗೂ ಇಲ್ಲಿಗೂ ತುಂಬ ಚೇಂಜಸ್ ಇದೆ ವೆದರಲ್ಲಿ. ಸೊ ಹಾಗೆ ಒಂಥರ ಘಾಟಿಯಲ್ಲಿ ಹೋಗುವಾಗ ಒಮ್ಮೆ ತಂಪಾಗ್ತದೆ, ಕೂಲ್ ಆಗುತ್ತೆ, ಖುಷಿ ಆಗುತ್ತೆ. ಸೊ ಎಷ್ಟು ಗೊತ್ತಾ, 1-2 ಕರ್ವ್ಸ್ ದಾಟ್ತಿರ್ಬೇಕಾದ್ರೆ ಕೂಲ್ ಆಗುತ್ತೆ. ಸೊ ಒಂಥರ ಖುಷಿ ಅನಿಸುತ್ತೆ. ಒಂದೊಂದು ಸತಿ ಸಿಕ್ಕಾಪಟ್ಟೆ ವೆಹಿಕಲ್ ಇರುತ್ತೆ, ಒಂದೊಂದು ಸತಿ ಕಮ್ಮಿ ಇರುತ್ತೆ ವೆಹಿಕಲ್. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ರಿಸ್ಕ್ ತಗೊಳ್ಳದೆ ಮೆಲ್ಲಕ್ಕೆ ಹೋದರೆ ಆಯಿತು, ಏನು ಅರ್ಜೆಂಟ್ ಏನಿಲ್ಲ. ಒಂದು 20-30 ಮಿನಿಟ್ಸ್ ಅಂದರೆ ಸ್ಲೋ ಆಗಿ ನಾವು ಹೋದರೆ ಒಂದು 30 ಮಿನಿಟ್ಸು. ಒಂದು ಆ್ಯಾವ್ರೇಜಲ್ಲೇ ಹೋಗ್ತೀವಿ ಅಂತಾದರೆ ಒಂದು 20 ಮಿನಿಟ್ಸ್ ಅಷ್ಟೇ. ಏನು ತುಂಬ ಏನು ವ್ಯತ್ಯಾಸ ಏನಿಲ್ಲ, ಅಷ್ಟೇ. ಒಂದು 15-20 ಮಿನಿಟ್ಸ್ ಅಷ್ಟೇ. ಹಾಗಾಗಿ ಸ್ಪೀಡ್ ಹೋಗೋದಕ್ಕಿಂತ ಆದಷ್ಟು ಸ್ಲೋ ಹೋದ್ರೇ ಒಳ್ಳೆಯದು. ಒಂದು 30 ಮಿನಿಟ್ಸ್ ಅಷ್ಟೇ. ಇಷ್ಟು ವೆಹಿಕಲ್ಸ್ ಎಲ್ಲ ಬರಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತೀವಿ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದ್ರೆ ಒಂದು 5-10 ನಿಮಿಷ ಲೇಟ್ ಆಗ್ಬೋದು ನಾವು ನಿಧಾನ ಹೋಗೋದ್ರಿಂದ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಆದಷ್ಟು ಮೆಲ್ಲ ಹೋದರೆ ಆಯ್ತು ಅಷ್ಟೇ. ಅಷ್ಟಕ್ಕೆ ಬಂತಲ್ಲ. ಘಾಟಿ ಹತ್ತಿದ್ವಿ. ಒಂದು ತೀರ್ಥಹಳ್ಳಿ ಹೋಟೆಲ್ಗೆ ಬಂದ್ವಿ, ಹೋಟೆಲ್ ವೈಶಾಲಿ. ಹೋಗ ಬನ್ನಿ. ಕುಷ್ಕ ರೈಸು, ಸಾರು, ಮೊಸರು, ಪೆಪ್ಪರ್ ಚಿಕನ್. ನಮ್ಮ ಪಡುಬಿದ್ರಲ್ಲಿ ಕುಷ್ಕ ರೈಸ್ ಅಂದರೆ ಈ ಥರ ಬಿರಿಯಾನಿ ರೈಸ್ ಕೊಡೋದಿಲ್ಲ, ಅದು ಪ್ಲೇನ್ ರೈಸ್ ಥರ ಕೊಡ್ತಾರೆ. ಇದು ನೋಡಿ, ಈ ಥರ ಚೆನ್ನಾಗಿರುತ್ತೆ. ಫೈನಲಿ ನಾವು ತೀರ್ಥಹಳ್ಳಿ ರೀಚ್ ಆದ್ವಿ. 2:30.
ಅಲ್ಲ ಐಶು, ನಾವು ತೀರ್ಥಹಳ್ಳಿ ರೀಚ್ ಆದ್ವಿ ಅಲ್ಲ. ವೆರಿ ಹ್ಯಾಪಿ. ಬ್ಲೂ ಕಲರ್ದನಾ? ಬ್ಲೂ ಕಲರ್ದೆಲ್ಲ ಲೈಕ್ ಉಂಡದಾ ಅಂದ. ಬ್ಲೂ ಕಲರ್ ಆಲ್ರೆಡಿ ಎಂಕಲ್ಡ ಒಂದು ಗಾಡಿ ಇತ್ತನತ್ತ ಬಾಬು ದುಂಬು ಐಕೆ ಈ ಸತಿ ವೈಟ್ ತೆತ್ತೊಂದಿನಿ ಬೈಯಾಗ ಪಾನಿಪುರಿ ತಿಂದ್ರೆ ಬರ್ಕ ವೈಶು. ನೀವು ಓಪನ್ ಉಂಡಾ ಸಂಡೇ? ನಾನು ಇಲ್ಲೇ ಪಾನಿಪುರಿ ತಿನ್ನೋದು ಗೈಸ್, ಪಾನಿಪುರಿ ಸ್ಟಾಲ್. ಸೃಷ್ಟಿಯಕ್ಕ ಇತ್ತಲ್ಲಪ್ಪ ಅಲ್ಲಿ ಬೆಂಗಳೂರು ಹತ್ರ ತಣ್ಣೂರ್ಲೆ ನಾನು. ಓ ಈ ಲಡುಲೆ ನೌಲುಲೆ ಹೋಗುದು ಬರುದು ಎಲ್ಲ ವಿಡಿಯೋ ಮಾಡೋದಲ್ಲ. ಮತ್ತೆ ಏನಾದ್ರು ಸ್ಪೆಷಲ್ ಇದ್ರೆ ಜಾತ್ರೆ ಇದು ಅದೆಲ್ಲ ಹಾಕು. ಅದು ಯಾರು ಹೋಗುದು ಬರುದು ಯಾವ ಜಾತ್ರೆದು ವಿಡಿಯೋ ಉಂಟಲ್ಲ, ನೋಡಿದ್ರೆ ಸಾಕು ಸಾಕು. ಜಾತ್ರೆ ವಿಡಿಯೋ ಯಾರು ಸಹ ನೋಡೋದಿಲ್ಲ. ನಾವು ಹೀಗೆ ಮಾತಾಡ್ತೀವಲ್ಲ ಅದಷ್ಟೇ ನೋಡೋದು, ಕನ್ವರ್ಸೇಷನ್ ಮಾಡ್ತೀವಲ್ಲ. ಈಗ ನೀವೇನಾದ್ರು ಸ್ವಲ್ಪ ಮಾತಾಡ್ತಿದ್ರೆ ನೋಡ್ತಾರೆ, ನೀವು ನಾನು ಮಾತಾಡ್ತಿದ್ರೆ. ಈ ಜಾತ್ರೆದೆಲ್ಲ ತೋರಿಸಿದ್ರೆ ಉಂಟಲ್ಲ ನೋಡೋದಿಲ್ಲ. ಜಾತ್ರೆದೆಲ್ಲ ವಿಡಿಯೋ ಹೋಗೋದೇ ಇಲ್ಲ, ಸುಮ್ಮನೆ ಮಾಡ್ಬೇಕಷ್ಟೆ. ನಾವು ಅನ್ಕೊಂತೀವಿ ಚಂದ ಹೋಗುತ್ತೆ ಜಾತ್ರೆ ವಿಡಿಯೋ ಅಂತ, ಬಟ್ ಅದನ್ನು ತುಂಬ ಕಮ್ಮಿ. ಚಿಟ್ಟು ಮನೆಗೆ ಮನೆಗೆ ಹೋಗಿ ಮತ್ತೆ ಹೋಗುವ, ಸಂಜೆ ಹೋಗುವ, ಸಂಜೆ ಹೋಗುವ. ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಅದಾದಮೇಲೆ ಯಾವುದೇ ರೀತಿಯ ವೀಡಿಯೋ ಶೂಟ್ ಮಾಡಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.